ಬಿಗ್ ಬಾಸ್ನಲ್ಲಿ ನಡೆಯಬರ್ತಕ್ಕ ಒಂದು ಘಟನೆ ನಡೆದೋಗಿದೆ. ಹೌದು, ಈಗ ಸ್ಪಂದನ ಅವರ ಕಾಲ್ ಕಟ್ಟಾಗಿರುವಂಥ ವಿಚಾರ ಈಗ ಬರ್ತಿರೋಂಥದ್ದು. ಇದು ಅತಿ ದೊಡ್ಡ ಬ್ರೇಕಿಂಗ್ ಅಂತಲೂ ಕೂಡ ಹೇಳ್ಬೋದು. ಅವರ ಬಿಗ್ ಬಾಸ್ ಮನೆ ಒಳಗಡೆ ನಡೆದಿರುವಂಥ ಅತಿ ದೊಡ್ಡ ನೋವಿನ ಸುದ್ದಿ ಅಂತಲೂ ಕೂಡ ಇದನ್ನು ಹೇಳ್ಬೋದು ಸ್ನೇಹಿತರೆ. ಯಾಕೆಂತಂದರೆ ಚೆಂಡುವಿನ ಒಂದು ಟಾಸ್ಕನ್ನು ಕೊಟ್ಟಿದ್ದಾರೆ. ಈ ಚೆಂಡುವಿನ ಟಾಸ್ಕ್ ಆಡೋಂಥ ವೇಳೆ ಅಚಾತುರ್ಯದಿಂದ ಅಂದರೆ ರಘು ಅವರು ಕಾಲು ಜಾರಿ ಬಾಲ್ ಎತ್ಕೊಬರೋಂಥ ಸಂದರ್ಭ, ಅದು ಕಾಲು ಕಟ್ಟಿರ್ತಾರೆ. ಆ ಎತ್ಕೊಬರೋಂಥ ಸಂದರ್ಭದಲ್ಲಿ ನೇರವಾಗಿ ಸ್ಪಂದನ ಕಾಲು ಜೊತೆ ರಘು ಕಾಲು ಕಟ್ಟಿರಲಾಗ್ತದೆ. ಆ ಸಂದರ್ಭದಲ್ಲಿ ಜಾರಿ ಸ್ಪಂದನ ಮೇಲೆ ಬಿದ್ದುಬಿಟ್ಟಿದ್ದಾರೆ. ಪಾಪ ಬಿದ್ದಂಥ ಪರಿಣಾಮವಾಗಿ ಸ್ಪಂದನ ಕಾಲ ಮೇಲೆ ಬಿದ್ದಂಥ ಪರಿಣಾಮವಾಗಿ ಸ್ಪಂದನ ಕಾಲು ಮೊಣಕಾಲು ಅಲ್ಲೇ ಸ್ಥಳದಲ್ಲಿ ಮುರಿತವಾಗಿದೆ ಎಂಬ ಮಾಹಿತಿ ಬರ್ತಾಯಿತ್ತು. ತುಂಬನೇ ಕಿರ್ಚಾಡ್ತಿದ್ದಾರೆ, ಕೂಗಾಡ್ತಿದ್ದಾರೆ ನೋವಿಗೆ ತಡಿಲಾರದೆ. ಆ ಸಂದರ್ಭದಲ್ಲಿ ಸಮಾಧಾನ ಮಾಡಿ ತಕ್ಷಣ ಬಿಗ್ ಬಾಸ್ನ ವೈದ್ಯರ ಸಹಾಯ ಕೇಳ್ತಾರೆ. ವೈದ್ಯರು ಕೂಡ ಬಂದು ಕರೆದುಕೊಂಡು ಕೂಡ ಹೋಗಿದ್ದಾರೆ. ಆ ಸಂದರ್ಭದಲ್ಲಿ ಗಿಲ್ಲಿ ಮತ್ತು ಕಾವ್ಯ ಮತ್ತು ರಜತ್ ಚೈತ್ರರೆಲ್ಲ ಕೂತ್ಕೊಂಡು ಮಾತಾಡ್ತಿದ್ದಾರೆ. ಹೌದು, ಅವರಿಗೆ ಕಾಲು ಕಟ್ಟಾಗಿದೆ. ಯಾಕೆಂದರೆ ಚರ್ಮದಲ್ಲಿ ಮೂಳೆ ಮೇಲೆ ಎದ್ದು ಕಾಣ್ತಾ ಇತ್ತು. ಅದು ನೋಡಿ ನನಗೂ ಕೂಡ ಒಂದು ಕ್ಷಣ ಶಾಕ್ ಆಗಿ ಹೋಯಿತು. ಅದು ಇದೇನಪ್ಪ ಹೀಗಾಗಿದೆ ಅಂತ. ಹೌದು ಅಂತ ಹೇಳಿ ಈ ಸತಿ ಈ ಬಗ್ಗೆ ಮಾತಾಡಿದ್ದಾರೆ. ಹೀಗಾಗಿ ಮೂಳೆ ಕಟ್ಟಾಗಿ ಸ್ಪಂದನ ಒದ್ದಾಡ್ತಾ ಆಸ್ಪತ್ರೆಗೆ ಸೇರಿದ್ದಾರೆ. ಮತ್ತು ಬಿಗ್ ಬಾಸ್ಗೆ ಬರೋದೀಗ ಬಹುತೇಕ ಅನುಮಾನ ಅಂತ